ಅಂತ ಈಗ ಸ್ವಚ್ಛ ಗಂಗಾ ಯೋಜನೆ ಆಗಿರ್ಬೋದು, ಇಂಥ 100, 150, 200, 300 ಸ್ಕೀಮ್ಗಳು ಹಾಕೋದು, ದುಡ್ಡು ಅಲ್ಲಿ ಖರ್ಚು ಮಾಡಿದ್ವಿ ಅಂತ ಹೇಳೋದು. ಅದೇ ಕಾಲಕ್ಕೆ ನೌಕರಿ ಕೊಡಿಸೋಲ್ಲ, ನೌಕರಿ ಎಲ್ಲ ನೌಕರಿ ತಯಾರು ಮಾಡುವಲ್ಲ, ನಮ್ಮ ಕೆಲಸ ನಾವು ಮಾಡಿದ್ದೀವಿ ಅನ್ನುವಂಥ ಮಾತುಗಳು. ಸಾಲ ಕೊಟ್ಟಿದ್ದೀವಿ ನಾವು, ಸ್ಟಾರ್ಟಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ, ಆತ್ಮನಿರ್ಭರ, ಇಂಥ ಅನೇಕ ಸ್ಕೀಮ್ಗಳು ಹಂಗೆ ಕೊಟ್ಟಿದ್ದೀವಿ. ಅದೇ ಕಾಲಕ್ಕೆ ಬ್ಯಾಂಕ್ ಮೂಲಕನೂ ನಾವು ಸಾಲ ಕೊಟ್ಟಿದ್ದೀವಿ. ಆ ಸಾಲ ಕೊಟ್ಟಿದ್ದ ರೆಕಾರ್ಡ್ಗಳು ಸಹಿತ ಬೇರೆ ಬೇರೆ ಕಾಣ್ತಾ ಇದ್ದಾವೆ. ಆತ್ಮನಿರ್ಭರ ಭಾರತ ಅಂತೇನಿದೆ, ಆತ್ಮನಿರ್ಭರ ಮಾಡ್ಕೊಳ್ಳಿ ಸಹಿತ ಇಂಥ ಅವಘಡಗಳಾಗಿದ್ದಾವೆ. ಇದೆಲ್ಲವೂ ಇವತ್ತು ತನಿಖೆ ಆಗಬೇಕಾಗಿತ್ತು ಅನ್ನೋದು ನಿಧಾನಕ್ಕೆ ಸಾರ್ವಜನಿಕರಲ್ಲಿ ಅಭಿಪ್ರಾಯ ಮಾಡಲಿಕ್ಕೆ ಶುರುವಾಗಿದೆ. ಯಾವಾಗ ನಾವು 2014 ಯಾಕೆ ಬಂದ್ ಮಾಡಿದಪ್ಪ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಅಂದ್ರೆ, ಇಂಥ ಭ್ರಷ್ಟಾಚಾರಗಳು ಭಾಳಷ್ಟು ತುಂಬಿದ್ರಿಂದಾಗಿ ಅವತ್ತು ಆ ಭ್ರಷ್ಟಾಚಾರದ ವಿರೋಧವಾಗಿ ಅಣ್ಣಾ ಹಜಾರೆಯವರು ದೊಡ್ಡ ಮೂಮೆಂಟನ್ನು ಮಾಡಿದರು. ಆ ಮೂಮೆಂಟ್ದಲ್ಲಿ ಹೆಚ್ಚಿಗೆ ಭಾಗವಹಿಸಿದವರು ನಮ್ಮ BJP ಮತ್ತು RSSದ ಕಾರ್ಯಕರ್ತರು. ಅದನ್ನು ಯಶಸ್ವಿ ಮಾಡಿ ನಾವು ಭ್ರಷ್ಟಾಚಾರ ರಹಿತವಾದಂಥ ಒಂದು ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತ ತಿಳ್ಕೊಂಡು ಮೋದಿಯವರು ಬಂದರು. ಈಗ ಬಂದು 11 ವರ್ಷ ಇದೇನಾಗಲಿಕ್ಕಂತಂದ್ರೆ, ಈಗ ಇದರಲ್ಲೇ ಅವನು ಇವತ್ತು ಬಹಳ ಸೂಕ್ಷ್ಮವಾಗಿ ಅಭ್ಯಾಸ ಮಾಡಬೇಕಾಗಿದೆ. ನಮಗಿವತ್ತು ಉದ್ಯೋಗಗಳು ಸಿಗ್ತಾ ಇಲ್ಲ, ಇದೇನಪ್ಪ ತರಬೇತಿ ಕೊಡ್ತಾರ, ಒಂದಿನ ಕಲ್ತು ನಾಳೆ ನೌಕರಿ ಸಿಗ್ಬೋದಂದ್ರೆ ಅಲ್ಲೂ ಎಲ್ಲ ಬೋಗಸ್ ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಒಂದು ಸ್ವಚ್ಛ ಭಾರತ ಅಂತ ದೊಡ್ಡ ಸ್ಕೀಮ್ ಹಾಕ್ಕೊಂಡ್ರು, ಎಷ್ಟು ಸ್ವಚ್ಛ ಆಯ್ತು ನಮ್ಮ ದೇಶ ಅನ್ನೂ ಸಹಿತ ಇವತ್ತು ನೋಡಿದಾಗ. ಮತ್ತು ಪ್ರತಿಯೊಬ್ಬರಿಗೂ ಮನೆಯಪ್ಪ ಅಂತ ಒಂದು ದೊಡ್ಡ ಘೋಷಣೆ ಮಾಡಿದರು. ಈಗಾಗಲೇ ಮುಗಿಬೇಕಾಯ್ತು ಎಲ್ಲ ಕಡೆ, ಆಲ್ ಓವರ್ ಇಂಡಿಯಾದಲ್ಲಿ ಮನೆಗಳು, ಸ್ವಂತ ಸೂರುಗಳು ಆಗಿಲ್ಲ.